ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ರೀಲ್ ಸ್ಟಾರ್ ಅಂತ ಕರೆಸ್ಕೊಂಡಿದ್ದಂತಹ ಲಕ್ಷ್ಮಿ ಅಜ್ಜಿ ಏನಿಲ್ಲ, ಕಿವಿ ಕೇಳ್ತಾ ಇರಲಿಲ್ಲ, ಕಣ್ಣು ಮಂಜಾಗಿದ್ರು ಕೂಡ ನಟನೆಗೆ ಸರಿಸಾಟಿ ಯಾರೂ ಇರಲಿಲ್ಲ. ಹಾಗಾದರೆ ಅಜ್ಜಿಯ ನಿಧನಕ್ಕೆ ಕಾರಣ ಏನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನಿಮಗೂ ಕೂಡ ಲಕ್ಷ್ಮಿ ಅಜ್ಜಿ ಇಷ್ಟ ಅನ್ನಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಲಕ್ಷ್ಮೀ ನಾಯ್ಕ ಅಜ್ಜಿಯವರು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಮಂಚಿಕೇರಿಯ ನಿವಾಸಿಯಾಗಿದ್ದಂಥವರು. ಅವರಿಗೆ 93 ವರ್ಷ ವಯಸ್ಸಾಗಿತ್ತು. ವಯೋಸಹಜ ಕಾಯಿಲೆಯಿಂದ ಬಳಲ್ತಿದ್ದ ಕಾರಣ ಇಹಲೋಕ ತ್ಯಜಿಸಿದ್ದಾರೆ. ಮೊಮ್ಮಗ ಸೂರಜ್ ಹೇಳಿಕೊಟ್ಟಂತೆ ಲಕ್ಷ್ಮೀ ನಾಯ್ಕ್ ನಟನೆಯನ್ನು ಮಾಡ್ತಾಯಿದ್ರು. ಈ ಮೂಲಕ ರಾಜ್ಯದಾದ್ಯಂತ ಲಕ್ಷ್ಮೀ ನಾಯ್ಕ್ ಅವರು ಅಪಾರ ಅಭಿಮಾನಿಗಳನ್ನು ಹೊಂದಿದ್ರು. ಸೊ ಲಕ್ಷ್ಮೀ ನಾಯ್ಕ್ ಅವರ ನಿಧನಕ್ಕೆ ಇದೀಗ ಅಭಿಮಾನಿಗಳು ಸಂತಾಪವನ್ನು ಸೂಚಿಸಿದ್ದಾರೆ. ಜೊತೆಗೆ ಉತ್ತರ ಕನ್ನಡದ ಯಲ್ಲಾಪುರದ ಸ್ಥಳೀಯ ಭಾಷೆಯಲ್ಲಿಯೇ ಸೂರಜ್ ಜೊತೆ ಲಕ್ಷ್ಮೀ ನಾಯ್ಕ್ ರೀಲ್ಸ್ ಮಾಡ್ತಿದ್ದರಿಂದ ಈಗ ಅಜ್ಜಿಯನ್ನು ಕಳ್ಕೊಂಡ ದುಃಖ ಸೂರಜ್ಗೆ ನಿಜಕ್ಕೂ ಕೂಡ ಒಂದು ಆಘಾತ ಅಂತ ಹೇಳಬಹುದು. ಅಜ್ಜಿಯ ನಿಧನ ಇದೀಗ ಇವರಿಗೆ ಆಘಾತವನ್ನು ತಂದೊಡ್ಡಿದ್ದು ಡ್ರಾಮಾ ಜೂನಿಯರ್ ಖ್ಯಾತಿಯ ಮೊಮ್ಮಗ ಸೂರಜ್ ಅವರು ಕಣ್ಣೀರಿಡ್ತಿದ್ದಾರೆ. ಇನ್ನು ಸ್ಥಳೀಯ ಭಾಷೆಯಲ್ಲಿ ರೀಲ್ಸ್ ಮಾಡ್ತಿದ್ದರಿಂದ ಲಕ್ಷ್ಮಿ ಅಜ್ಜಿಯವರಿಗೆ ಅಪಾರ ಅಭಿಮಾನಿಗಳು ಕೂಡ ಇದ್ರು. ಒಂದಷ್ಟು ದಿನಗಳ ಹಿಂದಿನಿಂದ ವಯೋಸಹಜ ಕಾಯಿಲೆಯಿಂದ ಅಜ್ಜಿ ಬಳಲ್ತಾ ಇದ್ರು. ಹೀಗಾಗಿ ಈ ಒಂದು ವಯೋಸಹಜ ಕಾಯಿಲೆಯಿಂದಲೇ ಇವತ್ತು ನಿಧನರಾಗಿದ್ದಾರೆ. ಅಜ್ಜಿಗೆ 93 ವರ್ಷ ವಯಸ್ಸಾಗಿದ್ರು, ಕಣ್ಣು ಮಂಜಾಗಿದ್ರು ಕೂಡ ಅವರ ನಟನೆ ಹಾಗೂ ಅವರ ನಟನಾ ಶೈಲಿ ಎಲ್ಲರನ್ನ ಕೂಡ ಅವರತ್ತ ಸೆಳೆಯುವಂತೆ ಮಾಡಿತ್ತು. ಇದೀಗ ಅಜ್ಜಿ ಇನ್ನಿಲ್ಲ ಅನ್ನುವಂತಹ ದುಃಖ ಯಲ್ಲಾಪುರದಲ್ಲಿ ಮನೆ ಮಾಡಿದ್ದು ಸೂರಜ್ ಕೂಡ ಮಮ್ಮಲ ಮರುಗ್ತಿದ್ದಾರೆ ಅಂತ ಹೇಳಬಹುದು. ನೀವು ಕೂಡ ಅಜ್ಜಿಯ ಒಂದು ಸಾವಿಗೆ ಸಂತಾಪವನ್ನು ಸೂಚಿಸ್ತಾ RIP ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ಲ ಕಡೆ